ಇನ್ನೊಂದು ದೊಡ್ಡ ನಮಗೆ ಅಪಘಾತ ಪುನೀತ್ ರಾಜ್ಕುಮಾರ್ ಹೋಗಿದ್ದು, ಮರಣ ಹೊಂದಿದ್ದು. ಪುನೀತ್ ರಾಜ್ಕುಮಾರ್ ದೇವ್ರಲೋಕ ಸೇರಿಕೊಂಡ್ರು. ನಮ್ಮ ಜೊತೆಗೆ ಇನ್ನೊಬ್ರು ಇದ್ರ, ನಮ್ಮ ಬಾಸ್ ದರ್ಶನ್ ಅವರು ಜೈಲಿಗೆ ಸೇರಿಕೊಂಡ್ರು. ಸುದೀಪ್ ಅವರು ಇದ್ರು, ಅವ್ರು ಬರೀ ಮನೆ ರಂಜನೆ, ಬಿಗ್ ಬಾಸು, ಇಲ್ಲ ದುಬಾಯಿ, ಇಲ್ಲ ಔಟ್ ಆಫ್ ಕಂಟ್ರಿ. ಇವತ್ತು ನಮ್ಮ ಕರ್ನಾಟಕ ಚಿತ್ರರಂಗ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ವಾರ 4 ಪಿಕ್ಚರ್ ರಿಲೀಸ್ ಆಗ್ತಿದ್ದಾವೆ, ಆದರೆ ಜನ ತಗೊಂತಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ಶಿವಮೊಗ್ಗದ ಮಂಜುನಾಥ ಥಿಯೇಟರ್ನಲ್ಲಿದ್ದೀನಿ. ನೋಡಿ, ಇಲ್ಲಿನ ಸಿನಿ ಪ್ರಿಯರಿಗೆ ಒಂದು ಯಶೋಗಾಥೆ, ಒಂದು ಸವಿ ನೆನಪು ಅಂದರೆ ಈ ಮಂಜುನಾಥ ಥಿಯೇಟರ್. ಆರಾಮಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಈ ಸಿನಿಮಾ ಥಿಯೇಟ್ರಿಂದ ಅನೇಕ ಕಥೆಗಳಿದ್ದಾವೆ, ನೋವಿನ ಕಥೆಗಳು ಇದೆ, ಸಕ್ಸಸ್ ಕಥೆಗಳು ಇದೆ. ಇವತ್ತು ನಮ್ಮ ಜೊತೆಗೆ ಮಂಜುನಾಥ ಥಿಯೇಟರ್ನ ಮಾಲೀಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಿದೆ. ಟಾಕ್ಸಿಕ್ ಅನ್ನೋ ಸಿನಿಮಾ ಜನರನ್ನೆಲ್ಲ ಮತ್ತೆ ಎಳ್ಕೊಂಡು ಬಂದಿದ್ದು, ಇಲ್ಲಿ ಮತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಸೇರೋ ಹಾಗೆ ಮಾಡಿದ್ದು. ಏನು ಹೇಳ್ತೀರಿ ಈ ಸಿನಿಮಾ ಥಿಯೇಟರ್ ಜರ್ನಿ ಬಗ್ಗೆ, ಈ ಟಾಕ್ಸಿಕ್ ಸಿನಿಮಾದ ಒಂದು ಹೊಸ ಯಾರ ಬಗ್ಗೆ? ಏನು ನಮ್ಮ ಕರ್ನಾಟಕದಲ್ಲಿ ಒಂದು ಇವತ್ತು ಈ ದಿನ ಈ ಗಂಟೆಗೆ ಒಂದು ಖುಷಿಯಾದ ಸಮಾಚಾರ. ಆದರೆ ಏನು ಈಗ ಕೊರೋನಾ ಏನು ಬಂತೋ 2019, 18, 19ರಲ್ಲಿ ಏನು ಶುರುವಾಯಿತೋ ಅಲ್ಲಿಗೆ ನಮ್ಮ ಚಿತ್ರರಂಗ ಸ್ಥಗಿತ ಆಯಿತು. ಯಾಕಾಯಿತು ಅಂದರೆ ಆ ಕೊರೋನಾ ಮಹಾಮಾರಿ ಬಂದ ಮೇಲೆ ಅನಂತರ ಇನ್ನೊಂದು ದೊಡ್ಡ ನಮಗೆ ಅಪಘಾತ ಪುನೀತ್ ರಾಜ್ಕುಮಾರ್ ಹೋಗಿದ್ದು, ಮರಣ ಹೊಂದಿದ್ದು. ಪುನೀತ್ ರಾಜ್ಕುಮಾರ್ ದೇವ್ರಲೋಕ ಸೇರಿಕೊಂಡ್ರು. ನಮ್ಮ ಜೊತೆಗೆ ಇನ್ನೊಬ್ರು ಇದ್ರ, ನಮ್ಮ ಬಾಸ್ ದರ್ಶನ್ ಅವರು ಜೈಲಿಗೆ ಸೇರಿಕೊಂಡ್ರು. ಸುದೀಪ್ ಅವರು ಇದ್ರು, ಅವ್ರು ಬರೀ ಮನೆ ರಂಜನೆ, ಬಿಗ್ ಬಾಸು, ಇಲ್ಲ ದುಬಾಯಿ, ಇಲ್ಲ ಔಟ್ ಆಫ್ ಕಂಟ್ರಿ. ಇವತ್ತು ನಮ್ಮ ಕರ್ನಾಟಕ ಚಿತ್ರರಂಗ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ವಾರ 4 ಪಿಕ್ಚರ್ ರಿಲೀಸ್ ಆಗ್ತಿದ್ದಾವೆ, ಆದರೆ ಜನ ತಗೊಂತಿಲ್ಲ ಅಂದರೆ ಒಳ್ಳೆ ಹೀರೋ ಬರ್ತಾಯಿಲ್ಲ, ಒಳ್ಳೆ ಕತೆ ಸಿಗ್ತಾ ಇಲ್ಲ. ಏನಾಗಿದೆ ಅಂದರೆ ಇವತ್ತು ಚಿತ್ರರಂಗ ಇವತ್ತು ಸ್ಥಗಿತ ಆಗಿದೆ. ಹಿಂದೆಲ್ಲ ಒಂದಿಂದಲೂ ಇದು 1970ರಲ್ಲಿ ಬಿಡುಗಡೆ ಹೊಸದಾಗಿ ನಿರ್ಮಿಸಿದ ಥಿಯೇಟ್ರ್ ಇದು. ಅವತ್ತಿನ ದಿವಸದಲ್ಲಿ ಗಂಧದ ಗುಡಿ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಬಂಗಾರದ ಪಂಜರ ಆಗಿರ್ಬೋದು, ನಾನಿನ್ನ ಮರೆಯಲಾಗಿರ್ಬೋದು, ನಾಗರಾವ್ ಆಗಿರ್ಬೋದು. ಕರ್ನಾಟಕದಲ್ಲಿ ಏನಾದ್ರು ಪಿಕ್ಚರ್ ರಿಲೀಸ್ ಮಾಡಬೇಕು ಅಂದರೆ ಶಿವಮೊಗ್ಗ ಮಂಜುನಾಥ ಡೇಟ್ ಇದೆಯಾ ಅಂದರೆ ಇಲ್ಲಿ ಸಿನಿಮಾ ಹಾಕೋದಕ್ಕೆ ಡೇಟ್ ಇದೆಯಾ? ಆ ಟೈಮಲ್ಲಿ ಆ ಥರದಲ್ಲಿ ಒಂದು ನಡೆದಿದ್ದು ಇವತ್ತು ಥಿಯೇಟ್ರು ಇವತ್ತು ಏನು ಇಲ್ಲದೆ ನಮಗೆ ಕಷ್ಟಕರವಾಗಿದೆ. ಏನೋ ನಮ್ಮ ಸೌಕರ್ಯರು ಮಾಲೀಕರು ಅಜ್ಜನಾಸ್ತಿ ನಾವು ಕಳಿಬಾರ್ದು ಅಂತಂದು ಇವತ್ತು ಕೂಡ ಒಂದು ಸವಿ ನೆನಪಿಗೆ ಸಿನಿಮಾ ಥಿಯೇಟ್ರ್ ಇಟ್ಕೊಂಡ್ಬಂದಿದ್ದಾರೆ. ಬೇರೆ ಯಾರು ಆಗಿದ್ರೆ ಈ ಥಿಯೇಟ್ರ್ ನಡ್ಸೋಕ್ಕಾಗ್ತಿದ್ದಿಲ್ಲ, ಇದು ಬರೀ ಕಂದಾಯ ಕಟ್ಟೋಕ್ಕಾಗ್ತಿದ್ದಿಲ್ಲ. ಕರೆಂಟ್ ಬಿಲ್ಲು, ಆಮೇಲೆ ಕಾರ್ಮಿಕರು ಸಂಬಳ, ಜೊತೆಗೆ ಬಾಡಿಗೆ, ಪಿಕ್ಚರ್ ತಗೊಂಬಂದಿದ್ದು ಆಗೋ ಹೋಗೋಗಳ ನಷ್ಟಗಳು ಇವತ್ತು ತುಂಬ ಕಷ್ಟ ಆಗಿದೆ. ಬಟ್ ಈ ಥರ ಆದರೆ ನೆಕ್ಸ್ಟ್ ಒಂದು ದಿನದಲ್ಲಿ ಯಾವ ಸಿನಿಮಾ ಥಿಯೇಟ್ರ್ಗಳು ಉಳಿಯಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಏನು ಯಶ್ ಅವ್ರ ಬಗ್ಗೆನೂ ನಾನು ಸ್ವಲ್ಪ ಬೇಜಾರಾಗುತ್ತೆ. ಬೇಜಾರದಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ 8 ವರ್ಷ ಆಯಿತು ಅವರು ಪಿಕ್ಚರ್ ಮಾಡಿದೆ. KGF ಫಸ್ಟು, KGF ಸೆಕೆಂಡು ಮಾಡಿಬಿಟ್ಟು ಮದುವೆ ಆದ ನಂತರ ಇಬ್ಬರು ಮಕ್ಕಳಾಗಿ ಅವರು ಕರ್ನಾಟಕ ಬೆಳೆಸಿದವರಿಗೆ, ಕರ್ನಾಟಕ ಜನತೆ ಫಸ್ಟ್ ಬೆಳೆಸಿದ್ದು ಅವರು. ಫ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಇವತ್ತು ಅವರು ಇಂಡಿಯಾ ಮಾಡಿದ್ದಾರೆ. ಆದರೆ ಇಲ್ಲಿರೋ ಪ್ರೋತ್ಸಾಹ ನಾಯಕರುಗಳು, ಹೀರೋಗಳಿಗಾದರೂ ಪ್ರೋತ್ಸಾಹ ಮಾಡಬೇಕಲ್ವಾ? ಮಾಡ್ರಪ್ಪ. ಫಸ್ಟು ನಾವು ನಡೆದು ಬಂದ ದಾರಿ ಕರ್ನಾಟಕ ನಮ್ಮದು. ಇವತ್ತು ಕರ್ನಾಟಕ ಚಲನಚಿತ್ರ ಮಂಡಳಿನೇ ಇವತ್ತು ನೆಸಸ್ ಹೋಗ್ತಾ ಇದೆ. ಯಾಕಂದರೆ ಒಂದು ಕಡೆ ಫ್ಯಾನ್ ಇಂಡಿಯಾ ಮಾಡಿದ್ರು, ಎಲ್ಲ ಒಂದು ಕಡೆ ಚಿತ್ರ ತೆಗ್ದು 4, 5, 6 ವರ್ಷ ತೆಗಿತಿದ್ದಾರೆ. ಇಲ್ಲಿರೋ ಸಿನಿಮಾ ಚಿತ್ರೀಕರಣ ಕಾರ್ಮಿಕರಾಗಿರ್ಬೋದು, ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ಒಂದು ಪಿಕ್ಚರ್ ಒಂದು ಶೂಟಿಂಗ್ ಆಗುತ್ತೆ ಅಂದರೆ 150 ಜನ 200 ಜನ ಹೊಟ್ಟೆಪಾಡು ನಡೀತಾ ಇತ್ತು. ಇವತ್ತೆಲ್ಲ ಹೋಗ್ಬಿಟ್ಟು ಹೋಟ್ಲು ಕೆಲಸ ಮಾಡ್ಕೊಂಡು ಕ್ಲೀನಿಂಗು ಅವೆಲ್ಲ ಮಾಡ್ತಾರೆ. ಕೆಲವರು ಅಮಾಲಿ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಇವತ್ತು ಚಿತ್ರರಂಗ ನೆಸಸ್ ಹೋಗಿದೆ. ಇನ್ಮೇಲಾದರೂ ಚಿತ್ರರಂಗ ಉಳಿಬೇಕು, ಸಿನಿಮಾ ಥಿಯೇಟ್ರುಗಳು ಇರಬೇಕು, ಕನ್ನಡ ಬೆಳಿಬೇಕು. ಏನಾರು ಇದ್ದರೆ ಮಾತ್ರ ಜನ ಖಂಡಿತ ಬರ್ತಾರೆ. ಕಾಂತಾರ ಹಾಕಿದ್ವಿ ಏನು ಕಳೆದ ಅಕ್ಟೋಬರಲ್ಲಿ, ನಮ್ಮಲ್ಲಿ 50 ದಿವಸ ಹೋಯ್ತು. ನಾವು ಅಂದ್ಕೊಂಡ್ವಿ ಕೊರೋನಾ ಆದಮೇಲೆ ಅದೇ ಬಂದಿದ್ದು, ಇನ್ನು ಜನ ಯಾರೂ ಬರೋಲ್ಲ, ಜೊತೆಗೆ ಮಲ್ಟಿಪ್ಲೆಕ್ಸ್ ಮಾಲೆಲ್ಲ ಬಂದಿದ್ದಾವೆ, ಎಲ್ಲ ಆ ಕಡೆ ಹೋಗ್ತಾರೆ ಅಂತ. ಅದು ಸುಳ್ಳಾಯಿತು. ಹಿಂದೆ 25 ವರ್ಷ ಹಿಂದ್ಗಡೆ ನಮ್ಮ ರಾಜ್ಕುಮಾರ್ ಪಿಕ್ಚರ್ಗೆ ಏನು ಮಂಜುನಾಥ್ ಸಿಗ್ ಬಂದಿದ್ದು ಜನ ಬಂದು ವಾಪಸ್ ಹೋಗ್ತಾ ಇದ್ರು, ಆ ರೀತಿ 4 ವಾರ
ಒಂದು ಶೋ ಥಿಯೇಟ್ರು, ಒಂದು ಶೋ ಜನ ಒಳಗಡೆ, ಒಂದು ಶೋ ಥಿಯೇಟ್ರ್ ಹೊರಗಡೆ ಒಂದೊಂದು ಶೋ ಜನ, ಇಡೀ ಏರಿಯಾನೇ ಪೂರ್ತಿ ಇದಾಗೋಗ್ಬಿಟ್ಟಿತ್ತು ಕಾಂತಾರ ಸಿನಿಮಾ. ಕಾಂತಾರ ಸೆಕೆಂಡ್ ಪಾರ್ಟಿಗೆ. ಬಟ್ ನಾನು ಹೇಳೋದಷ್ಟೇ, ಇವತ್ತೇನಾಗಿದೆ, ಕನ್ನಡ ಚಿತ್ರ ಬಗ್ಗೆ ಯಾರು ಕೂಡ ಆಸಕ್ತಿ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಪಿಕ್ಚರ್ ನಡೆಯೋದ್ರಿಂದ ಅವ್ರಿಗೂ ಟ್ಯಾಕ್ಸು ಗೀಕ್ಸು ಎಲ್ಲ ಬರುತ್ತೆ, ಸರ್ಕಾರನೂ ನಡೆಸ್ಬೋದು. ಆದರೂ ಅವರಿಗೆ ಯಾವುದೇ ರೀತಿನ ಹೀರೋಗಳಿಗಾಗಲಿ ಸಬ್ಸಿಡಿ ಕೊಡೋದಾಗಲಿ ಯಾವುದೂ ಮಾಡ್ತಾ ಇಲ್ಲ. ಬಟ್ ಹಿಂಗೇನಾರು ಆದರೆ ಸಿನಿಮಾ ಮುಗೀತು. ಸರ್ ರೀಸೆಂಟ್ ಯಾವ್ದಾದ್ರು ಮೂವಿಗಳು ರನ್ ಆಗ್ತಾ ಇತ್ತಾ ಇಲ್ಲಿ? ಅಟ್ಲೀಸ್ಟ್ ಕೆಲವೊಂದು ಥಿಯೇಟ್ರ್ಗಳು ಆಗ್ಬಿಟ್ಟಿದೆ ಸರ್ ಕರ್ನಾಟಕದಲ್ಲಿ. ಬರ್ತೀನಿ, ಅಲ್ಲಿಗೂ ಬರ್ತೀನಿ. ಅದು ಕೂಡ ನನಗಿಲ್ಲಿ ಅನುಭವ ಆಗಿದೆ. ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ, ಇಲ್ಲ ಈರ್ಭದ್ರ ಕೊಡ್ತಾರೆ, ಇಲ್ಲ ಮಲ್ಲಿಕಾರ್ಜುನ ಕೊಡ್ತಾರೆ, ನಮಗೆ ಕೊಡ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, KVN ಪ್ರೊಡಕ್ಷನ್ ಅಂತ ಒಂದು ಸಂಸ್ಥೆ ಹುಟ್ಟಾಕೊಂಡಿದ್ದಾರೆ. ಅವ್ರು ಎಲ್ಲ ಊರಲ್ಲೂ ಒಂದೊಂದು ಥಿಯೇಟ್ರಿಗೆ ಮಾತ್ರ ಅವ್ರೊಂದು ಫಿಕ್ಸ್ ಆಗಿರುತ್ತೆ. ಇಲ್ಲ ನಮ್ಮ ಥಿಯೇಟ್ರಿಗಿರಲ್ಲ, ಅವ್ರ ಥಿಯೇಟ್ರಿಗಿರಲ್ಲ, ಇನ್ನೊಂದು ಥಿಯೇಟ್ರಿಗಿರಲ್ಲ, ಯಾವುದೋ ಒಂದು ಥಿಯೇಟ್ರಿಗೆ ಪಿಕ್ಚರ್ ಕೊಡ್ತಾರೆ. ಬಟ್ ಇನ್ನು ಕೆಲವೊಂದು ಥಿಯೇಟ್ರುಗಳೆಲ್ಲ ಬೇರೆ ಪಿಕ್ಚರ್ ಬರ್ತವೆ, ಒಂದು ಶೋ ನಡೆದ್ರೆ ಒಂದು ಶೋ ನಡೆಯಲ್ಲ. ಮುಂಚೆ ಎಲ್ಲ ಗೇಟ್ ಹಾಕೋಬೇಕಾದ್ರೆ ಒಂದು 10-15 ಜನ 20 ಜನ ಬಂದರೆ ಕ್ಲೋಸ್ ಆಗಿದೆ ಅಂತ ಹೊರಗೆ ಕಳಿಸ್ತಿದ್ವಿ. ಆ 15-20 ಜನಕ್ಕೆ ಬಂದರೆ ನಮ್ಮದು ಇವತ್ತು ಸಂಸ್ಥೆ ನಡೀತಿತ್ತಲ್ಲ ಅನ್ನೋದನ್ನು ನಮ್ಮ ಯೋಚನೆ ಬಂದೋಗ್ಬಿಟ್ಟಿದೆ. 5 ಜನ 6 ಜನಕ್ಕೆಲ್ಲ ಶೋ ಕೊಟ್ಟಿದ್ದೀವಿ, ಕೆಲವೊಂದು ಸಲ ಬಾಗಿಲು ಹಾಕಿದ್ದೀವಿ. ಇದೇ ಟ್ಯಾಕ್ಸಿಗೆ ಬರೋಕ್ಕಿಂತ ಮುಂಚೆ 2 ವಾರ ನಾನು ಬಾಗಿಲು ಹಾಕಿದ್ದೀನಿ. ಪಿಕ್ಚರ್ಗಳಿಲ್ಲ, ಸಿನಿಮಾ ಇಲ್ಲ. ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ, ಸಿನಿಮಾ ಇಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಹೇಗಿದೆ ಸರ್ ಟಾಕ್ಸಿಕ್ ಸಿನಿಮಾದು ಮಂಜುನಾಥ ಥಿಯೇಟರ್? ಇವತ್ತಿಂದ 5 ಶೋನು ಕೂಡ ಫುಲ್ ಆಗಿದೆ, 5 ಶೋನು ಫುಲ್ ಆಗಿದೆ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿದೆ. ಇನ್ನು ಕೆಲವರಿಗೆ ನಾವು ಒಂದು ಸ್ವಲ್ಪ ಟಿಕೆಟ್ ಇಟ್ಕೊಂಡಿರ್ತೀವಿ, ಯಾಕಂದರೆ ಎಲ್ಲರೂ ಕೂಡ ಇದರಲ್ಲಿ ಇರಲ್ಲ. ಯಾರೋ ಬಂದಂಥವ್ರಿಗೂ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ. ಒಂದು 100 ಟಿಕೆಟ್ ನಾವು ಇಲ್ಲಿ ಕೊಡೋಂಥ ಪರಿಸ್ಥಿತಿ ಮಾಡ್ಕೊಂಡಿರ್ತೀವಿ. ಕೆಲವರು ಪರಿಚಯದವರು ಯಾರೋ ಬರ್ತಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ರೀತಿನೂ ಮಾಡಿದ್ದೀವಿ. ಇವತ್ತಿಂದ 5 ಶೋನು ಫುಲ್ ಆಗಿದೆ ಇವತ್ತು. ಸರ್ ಕೆಲವೊಂದು ಸರಿ ನೋಡಿ, ನೀವು ಆಗಲೇ ಒಂದು ಮಾತು ತೊಗೊಂಡ್ರಿ, ದರ್ಶನ್, ಸುದೀಪ್ ಈ ಥರದವ್ರು ಕೆಲವೊಬ್ಬರು ಹೆಸರು ತೊಗೊಂಡ್ರಿ. ಕನ್ನಡ ಸಿನಿಮಾ ಬೆಳಿಬೇಕು, ಜನರು ಥಿಯೇಟ್ರಿಗೆ ಬರಬೇಕು ಅಂದರೆ ಕೆಲವೊಬ್ಬ ನಟರು ಅನಿವಾರ್ಯ ಆಗುತ್ತೆ ಅವ್ರ ಸಿನಿಮಾಗಳನ್ನು ಮಾಡ್ತಾನೆ ಇರಬೇಕು ಅಂತ. ದರ್ಶನ್ ಎಷ್ಟು ಅನಿವಾರ್ಯ ಆಗ್ತಾರೆ, ಸುದೀಪ್ ಎಷ್ಟು ಅನಿವಾರ್ಯ ಆಗ್ತಾರೆ, ವರ್ಷಗಳಲ್ಲಿ ಒಂದಿಷ್ಟು ಸಿನಿಮಾಗಳು ಬರಬೇಕು. ಇವತ್ತು ಕೂಡ ಅದು ಜನರಿಗೆ ಗೊತ್ತಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಹೋದ್ರು, ಪುನೀತ್ ರಾಜ್ಕುಮಾರ್ ವರ್ಷಕ್ಕೆ 2 ಪಿಕ್ಚರ್ ಅಂತೂ ಕೊಡ್ತಾಯಿದ್ರು, 1 ಏನೋ ಕೊಡ್ತಾಯಿದ್ರು. ಶಿವಣ್ಣ ಕೊಡ್ತಾಯಿದ್ರು, ಶಿವಣ್ಣವ್ರಿಗೂ ಹುಷಾರಿಲ್ಲದೆ ಅವರು ಕೂಡ ಸಿನಿಮಾಗಳು ಕಮ್ಮಿ ಆಗಿದೆ. ರವಿಚಂದ್ರನ್ನು ಗೊತ್ತಿಲ್ಲ, ಆ ಯಪ್ಪ ಒಂದೇ ಸಲ ಮಿಂಚಿ ಮರೆಯಾದ. ಬಟ್ ರವಿಚಂದ್ರನು ಇಲ್ಲ ಇವತ್ತು. ಪಾಪ ನಮ್ಮ ಪ್ರಭಾಕರ್ ಮಗ ಪಿಕ್ಚರ್ ಮಾಡ್ತಾರೆ, ಒಂದು ಪಿಕ್ಚರ್ ತೊಗೊತಾರೆ, ಒಂದು ಪಿಕ್ಚರ್ ತೊಗೊಳಲ್ಲ. ಮೊನ್ನೆ ಪಿಕ್ಚರ್ ಬಲರಾಮ ತುಂಬ ಚೆನ್ನಾಗಿ ಬಂತು, ಆದರೆ ಜನ ಸಪೋರ್ಟ್ ಮಾಡಲಿಲ್ಲ. ಬಟ್ ಈ ರೀತಿ ಇವತ್ತೇನಾಗಿದೆ, ನಮ್ಮಲ್ಲಿ ಸಿನಿಮಾ ರಂಗದಲ್ಲಿ ಹೀರೋಗಳಿಲ್ಲ. ಇವತ್ತು ದರ್ಶನ್ ಅವರಿಗೆ ಮಾಡಿರೋ ಅನ್ಯಾಯಕ್ಕೆ ಅಂತಂಥವು ಏನೇನಾಗಿದ್ದಾವೆ ಅಂತ ಒಂದನ್ನ 100 ಪಟ್ಟು ಮಾಡಿದ್ರಲ್ಲ ಇವತ್ತು ಹೊರಗಡೆ ಇದ್ದಾರೆ. ಆದರೆ ಈ ರಾಜಕಾರಣ ನನ್ನ ಮಕ್ಕಳು ಇವತ್ತು ಆ ಯಪ್ಪನ ಒಳಗಿಟ್ಬಿಟ್ಟು ಒಂದು ಕಡೆ ಚಿತ್ರರಂಗ ಸಾಯಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಅವ್ರು ರಾಜಕಾರಣ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಒಂದು ಕೊನೆಯ ಪ್ರಶ್ನೆ ಸರ್, ಈ ಸಿನಿಮಾ ಥಿಯೇಟ್ರ್ನಲ್ಲಿ ನೀವು ಕಂಡಂಥ ಒಂದು ಅದ್ಭುತ ಗಳಿಗೆಗಳು ಯಾವ್ದಾದ್ರು ಒಂದು ಸಿನಿಮಾ ನೆನಪು ಮಾಡ್ಕೊಳ್ಳೋದಾದರೆ, ಆ ಕ್ರೇಜು ಹವಾ ಇದ್ದಿದ್ದು, ಜನರು ಕಿಕ್ಕಿರ್ದು ಸೇರಿದ್ದು, ಆ ಥರದ್ದು ಯಾವ್ದಾದ್ರು ಒಂದು ಮೋಸ್ಟ್ ಮೆಮೊರಬಲ್ ಮಂಜುನಾಥ ಥಿಯೇಟರ್? ಇತ್ತೀಚಿನ ದಿನದಲ್ಲಿ ನಾವೆಲ್ಲ ನೋಡಿದಂಥ ಚಿತ್ರ ಅಂದರೆ ಕಾಂತಾರ. ಪೂರ್ತಿನೇ ಏರಿಯಾನೇ ಒಂದು ಹಬ್ಬ ಆಗಿಬಿಟ್ಟಿತ್ತು. ಇವರೆಲ್ಲ ಇದ್ದಾರೆ ನಮ್ಮ ಥಿಯೇಟ್ರ್ ಎದುರುಗಡೆನೇ ಮನೆ, ಅವರಂತೂ ಬಿಡಿ ಒಂದು 25-30 ವರ್ಷದಿಂದ ವಾಸ ಮಾಡ್ತಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಬಟ್ಟು ಥಿಯೇಟ್ರು ಇದೆ ಅನ್ನೋದನ್ನ ಎಷ್ಟೋ ಜನ ಮರ್ತೋಗಿದ್ದಾರೆ. ಕಾರಣ ಸಿನಿಮಾ ಇಲ್ಲ. ಆದರೂ ಕರ್ನಾಟಕ ಚಿತ್ರರಂಗ ಉಳಿಬೇಕಂದ್ರೆ ಒಳ್ಳೆ ಚಿತ್ರಗಳು ಬರಬೇಕು, ಒಳ್ಳೆ ಹೀರೋಗಳು ಬರಬೇಕು. ಬರೀ ಕೆಲವರೆಲ್ಲ ಅದೇನೋ ಕಪ್ಪು ಹಣನ ಬಿಳಿ ಮಾಡ್ಕೊಳಕ್ಕೆ ಹೋಗಿ OTT ಮಾಡ್ಕೊಂಡು ಕೆಲವರು ಆ ರೀತಿಯೆಲ್ಲ ದಂಧೆ ಮಾಡಿ ಸಿನಿಮಾ ಹಾಳು ಮಾಡ್ತಿದ್ದಾರೆ. ಈ ಸಿನಿಮಾ ಏನು TV ಇದಾವ ಅವರು ಕೂಡ ಯೋಚನೆ ಮಾಡಬೇಕು, ಯಾವ ಚಿತ್ರ ತಗೊಬೇಕು, ಯಾವ ಚಿತ್ರ ತಗೊಬಾರ್ದು. ಇಂಥವನ್ನೆಲ್ಲ ಮಾಡ್ತಿದ್ರೆ ಸುಮ್ಮನೆ ಅವ್ರಿಗೂ ಆಳು. ಶಿವಮೊಗ್ಗದಲ್ಲಿ ಉಳಿದಿರೋದು 2 ಥಿಯೇಟ್ರು, ನಾರ್ಮಲ್ ಥಿಯೇಟ್ರ್ 3 ಒಂದು ನಿಮಗೆ ಮಲ್ಲಿಕಾರ್ಜುನ ಒಂದು, ಮಂಜುನಾಥ ಒಂದು, ವೀರಭದ್ರೇಶ್ವರ 3 ಥಿಯೇಟ್ರ್ ನಾರ್ಮಲ್ ಉಳಿದಿದ್ದಾವೆ. ಎಲ್ಲರೂ ಕಾಂಪ್ಲೆಕ್ಸ್ ಮಾಡ್ಕೊಳ್ತಾರೆ, ಮಲ್ಟಿಪ್ಲೆಕ್ಸ್ ಮಾಡೋಕ್ಕೆ ಮುಂದಾಗ್ತಾರೆ, ಅಪಾರ್ಟ್ಮೆಂಟ್ಗಳು ಕಟ್ಟಿ ಬಾಡಿಗೆ ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಿಮ್ಮ ಧೈರ್ಯ ಮೆಚ್ಚಬೇಕು ಸರ್. ಈಗಲೂ ಕೂಡ ಈ ಥರದ ಪರಿಸ್ಥಿತಿಯಲ್ಲೂ ಕೂಡ ಹೇಳಿದ್ನಲ್ಲ, ನಮ್ಮ ಮಾಲೀಕರು ಅಜ್ಜ ಈ ಜಾಗನ ಪರ್ಚೇಸ್ ಮಾಡ್ತಾರೆ, ಕಟ್ಟೋದಕ್ಕೆ ಯಾರಿಗೋ ಕೊಡ್ತಾರೆ. ಅವರೊಂದು 20 ವರ್ಷ ಜಾಗ ಥಿಯೇಟ್ರ್ ನಡೆಸ್ಕೊಂಬಿಟ್ಟು ಥಿಯೇಟ್ರ್ ಬಿಡ್ಕೊಡ್ಬೇಕು ಅಂದಾಗ ಅವ್ರಿಗೂ ಎಲ್ಲ ಕೋರ್ಟು ವ್ಯಾಗ್ಯತೆ ಆಗುತ್ತೆ, ಮತ್ತೆ ಬಂದು ಥಿಯೇಟ್ರ್ ಬಿಡಿಸ್ಕೊತಾರೆ. ಬಟ್ ಬಿಡಿಸ್ಕೊಂಬಿಟ್ಟು ಇವತ್ತು ನಡೀತಾ ಇದೆ. ಅವ್ರಿಗೆ ಒಂದೇ ಆಸೆ, ನಮ್ಮೂರಲ್ಲಿ ನಮ್ಮದೊಂದು ಥಿಯೇಟ್ರ್ ಇರಬೇಕು ಅನ್ನೋದವ್ರಿಗೆ ಒಂದು ಆಸೆ.
ಬಟ್ ಏನು ಮಾಡ್ತಾರೆ, ಇವತ್ತು ಚಿತ್ರರಂಗ ಇಲ್ಲ. ಇವತ್ತು ಆ್ಯಕ್ಚುಲಿ ಈ ಒಂದು ಜಾಗಕ್ಕೆ ವರ್ಷಕ್ಕೊಂದು 2 ಲಕ್ಷ ರೂಪಾಯಿ ಕಂದಾಯ ಬರ್ತಾ ಇದೆ. ಅಷ್ಟು ಅವ್ರಿಗೆ ಇಲ್ಲಿ ದುಡಿಮೆ ಆಗ್ತಾ ಇಲ್ಲ. ಬರೀ ಯಾವ ಒಂದು ಲೈನ್ ಮಳೆಗೆ ಬಾಡಿಗೆ ಬಿಟ್ಕೊಟ್ಟಿದ್ರು ತಿಂಗಳ ಅವ್ರಿಗೆ ಒಂದು 2-3 ಲಕ್ಷ ರೂಪಾಯಿ ಆದಾಯ ಬರೋದೇನೋ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿದೆ. ಬಟ್ ನಾನು ಹೇಳೋದಷ್ಟೇ, ನೆಕ್ಸ್ಟ್ ಇನ್ನೆಲ್ಲ ಹೀರೋಗಳು ಬರಬೇಕು. ನಮ್ಮ ಹೀರೋಗಳು ಕೂಡ 6 ವರ್ಷ 3 ವರ್ಷಕ್ಕೆ ಒಂದೊಂದು ಪಿಕ್ಚರ್ ತೆಗಿಯೋದಲ್ಲ, ವರ್ಷಕ್ಕೆ ಒಂದು ಪಿಕ್ಚರಾದ್ರು ಕೊಡಬೇಕು. ನಮ್ಮಂಥ ಸಿನಿಮಾ ಥಿಯೇಟ್ರ್ಗಳು ಉಳಿತಾವೆ. ಯಶಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಶವರೇ ಈ ವಿಡಿಯೋ ಅವ್ರಿಗೆ ಹೋಗಿ ತಲುಪಿಸ್ಬೇಕು. ನೀವೆಲ್ಲ ದಯವಿಟ್ಟು ಕನ್ನಡ ಚಿತ್ರರಂಗ ನಶಿಸೋಗ್ತಾ ಇದೆ. ಕನ್ನಡ ಚಿತ್ರರಂಗ ನಿಮಗೆ ಇವತ್ತು ಅನ್ನ ಕೊಟ್ಟಿದೆ, ಭೂಮಿ ಕೊಟ್ಟಿದೆ, ನಿಮಗೆಲ್ಲ ಸೂರು ಕೊಟ್ಟಿದೆ. ಆದರೆ ಎಲ್ಲೋ ಪ್ಯಾನ್ ಇಂಡಿಯಾ ಅಂತಂದು ಕರ್ನಾಟಕನ ಚಿತ್ರರಂಗನೇ ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವಾಗಿಲ್ಲರೂ ನಿಮ್ಮ ಕಡೆಯಿಂದ ಯಾರಿಗಾರು ಬೆಳೆಸಿ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ನಾನು ಹೇಳಿದ್ನಲ್ಲ, ಇದು ಒಂದು ಸಕ್ಸಸ್ ಜರ್ನಿನೂ ಕೂಡ ಇದೆ ಸಿನಿಮಾ ಥಿಯೇಟ್ರನ್ನ ಉಳಿಸ್ಕೊಂಡು ಬರಲಿಕ್ಕೆ. ಜೊತೆಗೆ ಅದ್ರ ಹಿಂದೆ ಒಂದು ಹತಾಶೆ ನೋವು ಕೂಡ ಇದೆ, ಎಷ್ಟೆಲ್ಲ ಬಾಡಿಗೆಗಳನ್ನು ಕಟ್ಟಬೇಕು ಅಂತ. ಇದನ್ನೇ ನೀವು ಒಂದು ದೊಡ್ಡ ಕಾಂಪ್ಲೆಕ್ಸ್ ಮಾಡಿದ್ರೆ ಲಕ್ಷ ದುಡಿಬೋದು ಅವರು. ಆದರೆ ಇದರಿಂದ ಅವ್ರು ಅಷ್ಟು ಆದಾಯವನ್ನು ತೆಗಿತಾ ಇದ್ದಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಸಿನಿಮಾದ ಮೇಲಿನ ಅಭಿಮಾನ, ಕ್ರೇಜು ಅವ್ರ ತಾತ ಮತ್ತು ಇವರಿಗೂ ಕೂಡ, ಮಂಜುನಾಥ್ ಅವ್ರಿಗೂ ಕೂಡ ಇರೋದ್ರಿಂದಲೇ ಈ ಸಿನಿಮಾ ಥಿಯೇಟ್ರು ಉಳ್ಕೊಂಡಿದೆ. ಅವ್ರು ಹೇಳೋ ರೀತಿಯಾಗಿ ಭಾಳಷ್ಟು ವಿಷಯಗಳಿದ್ದಾವೆ. ಕನ್ನಡ ಚಿತ್ರರಂಗದ ನಟರು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಸಿನಿಮಾ ಥಿಯೇಟ್ರ್ಗಳು ಉಳಿತವೆ ಅನ್ನೋದೇ ನನ್ನ ಭಾವನೆ, ಅವ್ರ ಭಾವನೆ ಕೂಡ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.